ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ತಂಡದ ಅಮೋಘ ಪ್ರದರ್ಶನ ಮುಂದುವರಿಸಿ ಅಜೇಯವಾಗಿ ಫೈನಲ್ ಅನ್ನು ತಲುಪಿದೆ. ಗುರುವಾರ ನಡೆದಂತ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ 380 ರನ್ ಗಳಿಸಿದಂತ ವಿದರ್ಭ ಟೀಮ್ ಎದುರಾಳಿ ಮಹಾರಾಷ್ಟ್ರ ವಿರುದ್ಧ 69 ರನ್ಗಳ ಗೆಲುವು ಸಾಧಿಸಿ ಫೈನಲ್ ಅನ್ನು ಪ್ರವೇಶ ಪಡೆದಿದೆ. ಇನ್ನು ಟೂರ್ನಿಯಲ್ಲೇ ಸೋಲೆ ಕಾಣದಂತ ಕರುಣ್ ನಾಯರ್ ಪಡೆ ಇದೀಗ ವಿಜಯ್ ಹಜಾರೆ ಟ್ರೋಫಿ ಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಬಲಿಷ್ಠ ತಂಡವಾಗಿರುವಂತಹ ಚಾಂಪಿಯನ್ ಕರ್ನಾಟಕವನ್ನು ಎದುರಿಸಲಿದೆ. ಶನಿವಾರ ಫೈನಲ್ ಪಂದ್ಯ ನಡೆಯಲಿದ್ದು ಕರ್ನಾಟಕ ತಂಡದ ವಿರುದ್ಧ ಕನ್ನಡಿಗನ ನೇತೃತ್ವದ ತಂಡ ಟ್ರೋಫಿಗಾಗಿ ಕಾದಾಟ ನಡೆಸಲಿದೆ. ಟೀಂ ಇಂಡಿಯಾದ ಸತತ ಸೋಲಿನಿಂದ ಎಚ್ಚೆತ್ತುಕೊಂಡಿರುವಂತಹ ಬಿಸಿಸಿಐ ತಕ್ಕ ಪಾಠ ಕಲಿಸೋಕೆ ಮುಂದಾಗಿದೆ. ಇನ್ನು ಮುಂದೆ ಚಾಲ್ತಿಯಲ್ಲಿರುವಂತಹ ಸರಣಿ ಅಥವಾ ಪ್ರವಾಸದ ಸಮಯದಲ್ಲಿ ಆಟಗಾರರು ವೈಯಕ್ತಿಕ ಶೂಟ್ಗಳು ಅಥವಾ ಜಾಹೀರಾತುಗಳಲ್ಲಿ ತೊಡಗಿಸಿಕೊಳ್ಳೋಕೆ ಅನುಮತಿ ನೀಡೋದಿಲ್ಲ. ಬಿಸಿಸಿಐನ ಅಧಿಕೃತ ಚಿತ್ರೀಕರಣಗಳು, ಪ್ರಚಾರ ಚಟುವಟಿಕೆಗಳು ಹಾಗೆ ಕಾರ್ಯಗಳಿಗೆ ಆಟಗಾರರು ಲಭ್ಯವಿರಬೇಕು ಅಂತ ಬಿಸಿಸಿಐ ಖಡಕ್ ಆಗಿ ವಾರ್ನಿಂಗ್ ಮಾಡಿದೆ. ಟೀಂ ಇಂಡಿಯಾದಲ್ಲಿ ಆಟಗಾರರಿಗೆ ಪದೇ ಪದೇ ಫಿಟ್ನೆಸ್ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಇದೀಗ ಬಿಸಿಸಿಐ ಹಳೆಯ ನಿಯಮಗಳನ್ನ ಜಾರಿಗೊಳಿಸೋಕೆ ಮುಂದಾಗಿದೆ. ಈ ನಿಯಮದ ಪ್ರಕಾರ ಭಾರತ ತಂಡದಲ್ಲಿ ಸ್ಥಾನ ಪಡೆಯಬೇಕು ಅಂತಿದ್ರೆ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಲೇಬೇಕು. ಒಂದು ವೇಳೆ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ತಂಡದಿಂದ ಹೊರಬೀಳಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲು ಯೋಯೋ ಟೆಸ್ಟ್ ನಲ್ಲಿ ಪಾಸ್ ಆಗಲೇಬೇಕು. ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ನಾಯಕರಾಗಿದ್ದ ವೇಳೆ ತಂಡದ ಆಯ್ಕೆಗೆ ಯೋಯೋ ಟೆಸ್ಟ್ ಕಡ್ಡಾಯ ಮಾಡಲಾಗಿತ್ತು. ಆದರೆ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ ಬಳಿಕ ಈ ನಿಯಮಗಳನ್ನ ತೆಗೆದುಹಾಕಲಾಗಿದೆ. ಈ ನಿಯಮವನ್ನ ಕೈಬಿಟ್ಟ ಬಳಿಕ ಟೀಂ ಇಂಡಿಯಾದ ಹಲವು ಆಟಗಾರರು ಫಿಟ್ನೆಸ್ ಸಮಸ್ಯೆಗೆ ಒಳಗಾಗಿದ್ದಾರೆ. ರವೀಂದ್ರ ಜಡೇಜಾ, ಗಿಲ್, ಶಮಿ, ಬುಮ್ರಾ ಕೂಡ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಬಿಸಿಸಿಐ ಮತ್ತೆ ಯೋಯೋ ಟೆಸ್ಟ್ ನಡೆಸೋಕೆ ಚಿಂತನೆ ಮಾಡಿದೆ. ರಣಜಿ ಟ್ರೋಫಿಗಾಗಿ ಡೆಲ್ಲಿ ತಂಡದ ನಾಯಕನಾಗಿ ರಿಷಬ್ ಪಂತ್ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಡಿಡಿಸಿಎ ಶೀಘ್ರದಲ್ಲೇ ತಂಡವನ್ನು ಪ್ರಕಟ ಮಾಡಲಿದೆ. ಸೌರಾಷ್ಟ್ರ ವಿರುದ್ಧದ ಪಂದ್ಯಕ್ಕೆ ರಿಷಬ್ ಪಂತ್ ನಾಯಕನಾಗುವ ಸಾಧ್ಯತೆ ಎನ್ನಲಾಗಿದೆ. ಐಪಿಎಲ್ ಆರಂಭವಾಗಲು ಕೇವಲ 2 ತಿಂಗಳಷ್ಟೇ ಮಾತ್ರ ಬಾಕಿ ಇದೆ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನ ಸ್ಥಾನಕ್ಕೆ ಆಯ್ಕೆ ನಡೆದಿಲ್ಲ. ಇದರ ಮಧ್ಯೆ ಕನ್ನಡಿಗ ಕೆಎಲ್ ರಾಹುಲ್ ಕ್ಯಾಪ್ಟನ್ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಯುವ ಆಲ್ರೌಂಡರ್ ಅಕ್ಷರ್ ಪಟೇಲ್ ಹೆಸರು ಕ್ಯಾಪ್ಟನ್ ಪಟ್ಟಕ್ಕೆ ಕೇಳಿ ಬರ್ತಾ ಇದೆ. ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರ 6 ವರ್ಷಗಳ ಕನಸು ನನಸಾಗಲಿದೆಯಾ ಎಂಬ ಕುತೂಹಲ ಗರಿಗೆದರಿದೆ. ದೇವದತ್ ಪಡಿಕ್ಕಲ್ ಈಗಾಗಲೇ ಟೀಂ ಇಂಡಿಯಾ ಪರ ಟೆಸ್ಟ್ ಮತ್ತು T20 ಪಂದ್ಯಗಳನ್ನಾಡಿದ್ದಾರೆ. ಆದರೂ ಕೂಡ ಏಕದಿನ ತಂಡದಲ್ಲಿ ದೇವದತ್ ಪಡಿಕ್ಕಲ್ಗೆ ಈವರೆಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ಇದೀಗ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಪಡಿಕ್ಕಲ್ ಭರ್ಜರಿ ಪ್ರದರ್ಶನ ಮುಂದುವರಿಸಿದ್ದಾರೆ. ಕರ್ನಾಟಕ ತಂಡ ಫೈನಲ್ಗೆ ಪ್ರವೇಶ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದರ ಪ್ರದರ್ಶನದ ಬಿಸಿಸಿಐ ಬಾಸ್ಗಳ ಕಣ್ಣಿಗೆ ಕಾಣಲಿ ಅಂತಿದ್ದಾರೆ ಕನ್ನಡಿಗರು. ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಶೀಘ್ರದಲ್ಲೇ ಅಲಿಬಾಗ್ನಲ್ಲಿರುವಂತಹ ಹೊಸ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. 2 ವರ್ಷಗಳ ಹಿಂದೆ ಖರೀದಿ ಮಾಡಿದಂತ ಜಾಗದಲ್ಲಿ ಕೊಹ್ಲಿ ದಂಪತಿ ಭವ್ಯ ಬಂಗಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮನೆಯ ಗೃಹ ಪ್ರವೇಶದ ಸಿದ್ಧತೆಗಳು ಕೂಡ ಶುರುವಾಗಿವೆ. ಇದೇ ಕಾರಣದಿಂದಾಗಿ ಕಳೆದ ಕೆಲ ದಿನಗಳಿಂದ ವಿರಾಟ್ ಕೊಹ್ಲಿ ಮುಂಬೈನಲ್ಲಿದ್ದಾರೆ. ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಹೊಸ ಮನೆಯ ಗೃಹ ಪ್ರವೇಶದ ಸಿದ್ಧತೆಯಲ್ಲಿದ್ದಾರೆ. ದಕ್ಷಿಣ ಮುಂಬೈನ ಅಲಿಬಾಗ್ನಲ್ಲಿ ವಿರುಷ್ಕಾ ದಂಪತಿ ನೂತನ ಮನೆಯ ಗೃಹ ಪ್ರವೇಶ ಇದೇ ವಾರ ನಡೆಯಲಿದೆ. ವಿರಾಟ್ ಕೊಹ್ಲಿ 2022ರಲ್ಲಿ ಅಲಿಬಾಗ್ನಲ್ಲಿ 19 ಕೋಟಿ ರೂಪಾಯಿಗೆ 8 ಎಕರೆ ಜಾಗವನ್ನು ಖರೀದಿ ಮಾಡಿದ್ರು. ಈ ಜಾಗದಲ್ಲಿ ಇದೀಗ ಭವ್ಯ ಬಂಗಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಬಂಗಲೆಯಲ್ಲಿ ತಾಪಮಾನ ನಿಯಂತ್ರಿತ ಸ್ವಿಮ್ಮಿಂಗ್ ಪೂಲ್, ಜಕುಜಿ, ಬಿಸ್ಟೋಕ್ ಅಡುಗೆ ಮನೆ, ವಿಶಾಲವಾದ ಉದ್ಯಾನವಿದೆ. ಒಳಾಂಗಣ ಇಟಾಲಿಯನ್ ಅಮೃತ ಶಿಲೆ, ಟರ್ಕಿಶ್ ಸುಣ್ಣದ ಕಲ್ಲು ಮತ್ತು ಪ್ರಾಚೀನ ಕಲ್ಲುಗಳನ್ನು ಬಳಸಿ ವಿನ್ಯಾಸಗೊಳಿಸಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.